ಸಾವಿತ್ರಮ್ಮ ಪೂಜಾರವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ಏನು ಇದು ಮಾಡೈತಿ ಅದು ಬಹಳ ನಮಗೆ ಒಂದು ಒಳ್ಳೆಯ ವಿಷಯ. ಆಮೇಲೆ ಇಂಥ ಒಂದು ಸಾಧನೆಯಿಂದ ಮಹಿಳೆಯನ್ನ ಗುರುತಿಸಿ ಗೌರವ ಕೊಟ್ಟದಕ್ಕೆ ಕರ್ನಾಟಕ ಸರ್ಕಾರವನ್ನು ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಗ್ರಾಮದ ವತಿಯಿಂದ ಅಭಿನಂದಿಸಿ ಮತ್ತು ಸಾವಿತ್ರಮ್ಮ ಪೂಜಾರವರಿಗೂ ನಮ್ಮ ವೈಯಕ್ತಿಕವಾಗಿ ಹಾಗೂ ಗ್ರಾಮದ ವತಿಯಿಂದ ಅವರ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ 1956 ನವೆಂಬರ್ 1ನೇ ತಾರೀಕಿನ ದಿವಸ ಮೊದಲ ಮೈಸೂರು ರಾಜ್ಯಕ್ಕೆ ನಮ್ಮ 56 ಇಸ್ವಿ ನವೆಂಬರ್ 1ನೇ ತಾರೀಕಿಗೆ ಕರ್ನಾಟಕ ಏಕೀಕರಣ ಆಗಿ ಅವತ್ತಿಂದ ನಡೆದು ಬಂದ ಸಂಪ್ರದಾಯ. ಅವತ್ತಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತಾ ಬಂತು. ಕರ್ನಾಟಕ ರಾಜ್ಯೋತ್ಸವ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥವ್ರನ್ನ ಬೆಂಗಳೂರಿಗೆ ಕರೆಸಿ ಅವ್ರನ್ನ ಸನ್ಮಾನ ಮಾಡೋದೊಂದು ಸಂಪ್ರದಾಯ ಹಾಕೊಂಡು ಬಂದಿದ್ದು ಸರ್ಕಾರ. ಯಾವುದೇ ಸರ್ಕಾರ ಇಲ್ಲ, ನವೆಂಬರ್ 1ನೇ ತಾರೀಕಿನ ದಿವಸ ಆ ಸಂಪ್ರದಾಯನ ಮಾಡ್ಕೊಂಡು ಬಂದಾರೆ. ಆ ಪ್ರಕಾರ ಇವತ್ತು ನಮ್ಮ ಗ್ರಾಮದ ಸಾವಿತ್ರಮ್ಮ ಪೂಜಾರ ಅವ್ರನ್ನ ಮಾಡಿದ್ದಕ್ಕೆ ನಮಗೆಲ್ಲ ಭಾಳ ಸಂತೋಷ ಆಗ್ತೈತಿ. ಮುಂಬರುವ ದಿನಗಳಲ್ಲಿ ಅವರಿಗೆ ಭವಿಷ್ಯದಲ್ಲಿ ಇನ್ನೂ ಆ ಜನಪದ ಲೋಕದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾಡ್ಕೊಂಡು